ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಾಯರ್ ಮಂಜಣ್ಣ ನೆಲಮಂಗಲ ಮಾತಾಡೋದು. ನೋಡಿ, ನಾನು ಎಲ್ಲಿದ್ದೀನಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹಿಂದೆಗಡೆ ಬೋರ್ಡ್ ನೋಡಿ ಗೊತ್ತಾಗುತ್ತೆ. ಇದೇ ಧರ್ಮಸ್ಥಳ ನೇತ್ರಾವತಿ ಪ್ರಾಂಗಣ ಸೌಜನ್ಯ ಮನೆಗೆ ಹೋಗೋ ದಾರಿಲಿ ಇದೀನಿ ಸ್ನೇಹಿತರೆ. ಇವತ್ತೇನ್ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಇವತ್ತು ಸೌಜನ್ಯ ವಿಚಾರ ಅಂತಂದ್ರೆ ಅದ್ರ ಬಗ್ಗೆ ಸತ್ಯಾಸತ್ಯತೆಗಳು ಅರಿಯೋದ್ರ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ಒಂದು ಹೋರಾಟಕ್ಕೆ ಅಡಿಪಾಯ ಹಾಕಿದವರು ಮಹೇಶ್ ಶೆಟ್ಟಿ ತಿಮರೋಡಿ ಸರ್, ಅದ್ರ ಜೊತೆಗೆ ಸಹಭಾಗಿತ್ವ ಕೊಟ್ಟರು ಗಿರೀಶ್ ಮಠಣ್ಣನವರು. ಅಂದಿನ ಕಾಲದಿಂದ ಕಳೆದ 10 ವರ್ಷಗಳಿಂದ ಹೋರಾಟನ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂತ ಇವರಿಬ್ರು ಎಲ್ಲೂ ಅಷ್ಟೊಂದು ಏನ್ ಪ್ರಚಾರ ತಗೊಂಡ್ಲಿಲ್ಲ, ಏನು ಇದಾಗ್ಲಿಲ್ಲ. ಜನ ಸೇರಿಸಿ ಹೋರಾಟ ಮಾಡ್ಕೊಂಡು ಇವತ್ತವರೆಗೂ ಬಂದ್ರು. ಆದ್ರೆ ನಿನ್ನೆ ಮೊನ್ನೆ ಬಂದ ಸಮೀರ್, ತುಂಬಾ ಚೆನ್ನಾಗ್ ಕತೆ ಹೇಳ್ತೀಯಪ್ಪ ನೀನು, ಇನ್ ಕೂಕು FM ಅಲ್ಲಿ ಕತೆ ಹೇಳೋಕೆ ಟ್ರೈನಿಂಗ್ ತಗೊಂಡಿದ್ಯಾ ನೀನು? ಟ್ರೈನಿಂಗ್ ತಗೊಂಡಿರ್ಬೇಕು ಅನ್ಕ, ತುಂಬಾ ಚೆನ್ನಾಗ್ ಕತೆ ಹೇಳಿದ್ಯಾ ಸಮೀರ್. ನೀನು ಎಷ್ಟು ಹೋರಾಟಗಳಲ್ಲಿ ಇದೆಯಾ ನೀನು ಹೇಳು? ಎಷ್ಟು ಹೋರಾಟದಲ್ಲಿ ಇದೆಯಪ್ಪ? ರೈತ ಸಂಘದ ಹೋರಾಟ ಇದೆಯೇನಪ್ಪ ನೀನು? ರೈತರ ಪರವಾಗಿ ಹೋರಾಟ ಮಾಡಿದ್ಯಾ? ಯಾವ ಹೋರಾಟದಲ್ಲಿ ಇದೆಯಾ ನೀನು? ಯಾರ ಕಾರ್ಮಿಕರು ಹೋರಾಟದಲ್ಲಿ ಇದೆಯಾ? ಆಟೋದವರು ಬಾಡಿಗೆ ಇಲ್ಲದೆ ಸಾಯ್ತಾ ಇದಾರೆ ರ್ಯಾಪಿಡ್ ಇಂದಾಗಿ, ಆ ಹೋರಾಟದಲ್ಲಿ ಇದೆಯಾ ನೀನು? ಗೌರ್ಮೆಂಟ್ ಸ್ಕೂಲ್ಗಳು ಬಣಗುಡ್ತಾ ಇದೆ, ಶಿಕ್ಷಕರಿಲ್ಲ, ಮಕ್ಕಳಿಲ್ಲ, ಸೌಲಭ್ಯ ಸಿಗ್ತಾ ಇಲ್ಲ, ಸರ್ಕಾರಿ ಸೌಲಭ್ಯಗಳು. ಇದ್ರ ಬಗ್ಗೆ ಹೋರಾಟ ಏನಾದ್ರು ಮಾಡಿದ್ದೀನಪ್ಪ ನೀನು? ಯಾವ ಸೀಮೆ ಹೋರಾಟಗಾರನಪ್ಪ ನೀನು? ನಿನ್ನ ಹೋರಾಟದ ಬಗ್ಗೆ, ನಿನ್ನ ಹೇಳಿಕೆ ಬಗ್ಗೆ ನಿನ್ನೆ ಮೊನ್ನೆ ಬಂದಿರೋ ಕೂಕು FM ಕತೆಗಳನ್ನ ಹೇಳಿ ಒಳ್ಳೆ ಫಿಲ್ಮ್ ಡೈರೆಕ್ಟರ್ ತರ ಕತೆನ ಎಕ್ಸಿಕ್ಯೂಟ್ ಮಾಡ್ತಿಲ್ಲಪ್ಪ ನೀನು. ಯಾವ ಹೋರಾಟಗಾರನಪ್ಪ ನೀನು? ಅಡಿಪಾಯ ಹಾಕಿದವರು ಮಹೇಶ್ ಶೆಟ್ಟಿ ತಿಮರೋಡಿ ಸರ್ ಅಲ್ವಾ? ಅವ್ರಿಗಿನ್ನ ಪ್ರಚಾರ ತಗೋಬೇಕು. ಏನೋ ಯೂಟ್ಯೂಬ್ ಅಲ್ಲಿ ಅಂದ ಚಂದವಾಗಿ ಚಂದಾಮಾಮನ್ ಕತೆ ಹೇಳ್ದಂಗೆ ಹೇಳ್ಬಿಡ್ದಲ್ಲಮ್ಮ. ಓಕೆ, ನೀನ್ ಹೇಳು, ತೊಂದ್ರೆ ಇಲ್ಲ, ನನ್ಗೇನಿಲ್ಲ. ಇವತ್ತೇನೋ ಟ್ರೈನಿಂಗ್ ಅಲ್ಲಿ ಓಡ್ತಾ ಇದೆ, ನೋ ಪ್ರಾಬ್ಲಮ್. ಆದ್ರೆ ಹೋರಾಟ ನಿರಂತರ, ಅದು ಯಾವಾಗ್ಲೂ ಇರ್ತದೆ. ಆ ಹೋರಾಟಕ್ಕೆ ನಾನು ಕೂಡ ಬೆಂಬಲ ನೀಡಿದ್ದೀನಿ. ಬೆಂಬಲ ಅವತ್ತಿಂದನೂ ನಮ್ದಿದೆ. ಓಕೆನಾ? ನಾವು ಒಬ್ಬ ಅಡ್ವೊಕೇಟ್ ಆಗಿ ಬೆಂಬಲ ಯಾವತ್ತಿದ್ರು ನೀಡ್ತೀವಿ. ಆದರೆ ಇವತ್ತಿನ ನೇರ ಮಾತು ಪ್ರಶ್ನೆಗೆ ನಾನು ಬರ್ತೀನಿ. ಇವತ್ತಿನ ವಿಷಯ ಯಾಕಂದ್ರೆ ಇಲ್ಲಿ ಹೇಳ್ತೀನಿ ಕೇಳು. ನಿನಗೆ ತಾಕತ್ತಿದ್ರೆ, ನಿನಗೆ ದಮ್ಮಿದ್ರೆ ನೀನು ಗೌಡ್ರ ಬಗ್ಗೆ ಮಾತಾಡ್ಬೇಡ. ಅಯೋಗ್ಯ, ಯಾರೋ ನಿನ್ಗೆ ಅಧಿಕಾರ ಕೊಟ್ಟಿದ್ದು ಗೌಡ್ರ ಬಗ್ಗೆ ಮಾತಾಡಕ್ಕೆ? ಏನಂತ ಹೇಳ್ತಾರೆ? ನಿನಗೆ ತಾಕತ್ತು ದಮ್ಮಿದ್ರೆ ನೀನು ಗೌಡ್ರು ಫ್ಯಾಮಿಲಿ ಅಂತಲೇ ಬೆಂಗಳೂರು ಕಟ್ಟಿದವರು ಕೆಂಪೇಗೌಡರು ಕಣಲೇ. ಇಡೀ ಕರ್ನಾಟಕದಲ್ಲಿ ಡೆಲ್ಲಿ ಸೀಟಲ್ಲಿ ಹೋಗಿ ಕೂತವರು ನಮ್ಮ ದೇವೇಗೌಡರು ಕಣಲೇ. ಗೌಡ್ರು ಅಂತಂದ್ರೆ ಇಡೀ ಊರ್ನ ಹಾಳು ಮಾಡೋರಲ್ಲ, ಉದ್ಧಾರ ಮಾಡೋರು, ಜನಕ್ಕೆ ಅನ್ನ ಹಾಕೋರು, ರೈತ ಕಣಲೇ. ಏನೋ ನೀನು ಸಮೀರ್ ಆಗ್ಬಿಟ್ರೆ ನೀನು ಯಾವ್ದಾರ ನಿನ್ ಕಾನ್ಗಳು ಹೇಳೋ. ಉದಾಹರಣೆ ಕೊಡ್ಬೇಕಾದ್ರೆ ಯಾವ್ದೋ ಮುಲ್ಲಾಗಳು, ಊರಿನ ಮುಲ್ಲಾಗಳು ಈ ತರ ಕೆಲಸಗಳು ಮಾಡ್ತಾ ಇದ್ರು, ಊರಿನ ಕಾನ್ಗಳು ಈ ತರ ಕೆಲಸ ಮಾಡ್ತಾ ಇದ್ರು ಅಂತ ಹೇಳು. ನಿನ್ ತಾಕತ್ತಿದ್ರೆ ನೇರವಾಗಿ ಹೇಳ್ತೀನಿ ಕೇಳು. ನಿನ್ಗೇನಾದ್ರೂ ದಮ್ಮು ತಾಕತ್ತಿದ್ರೆ ಆ ವಿಡಿಯೋನ ಎಡಿಟಿಂಗ್ ಮಾಡಿ ಗೌಡ್ರು ಅನ್ನೋ ಪದನ ಈಗ್ಲೇ ತೆಗ್ದಾಕಿ ಏನಂತ ಹಾಕ್ತೀಯಾ ನೀನು? ನೇರವಾಗಿ ಹಾಕ್ರಿ, ಹೆಗ್ಗಡೆಯವರು ಫ್ಯಾಮಿಲಿ ಅಂತ ಹಾಕೋ. ಮತ್ತೆ ಹಾಕೋ, ಬೇರೆ ಏನೇನೋ ಐತಲ್ಲ, ಶೆಟ್ಟಿ, ಇನ್ನೊಂದು ಮತ್ತೊಂದು ಸರ್ನೇಮ್ಗಳು ಬೇಜಾನ್ ಇರ್ತದಲ್ಲ, ಅವೆಲ್ಲ ಬಳಸಕ್ಕಾಗಲ್ವ ನೀನು? ಬಳಸಕ್ಕಾಗದೇ ನೀನು ಗೌಡ್ರು ಅಂತ ಅದಕ್ಕೆ ಒಂದಷ್ಟು ಟ್ರೋಲ್ಗಳು ಬೇರೆ. ಓಹೋ, ಆ ಗೌಡ್ರು ಹಿಂಗ ಆಡಿದ್ರು, ಈ ಗೌಡ್ರು ಹಿಂಗ್ ಮಾಡ್ರು. ಗೌಡ ನಿಕ್ಕವ್ರನೇ ನಿನ್ಗೆ? ಗೌಡ್ರು ಅಂದ್ರೆ ನಾಡು ಕಟ್ಟೋರು, ಕೆಂಪೇಗೌಡ್ರು ವಂಶ ಕಣಲ್ಲೇ ನಮ್ದ್ರೆ. ಅಯೋಗ್ಯ ಅಂತಂದು ಗೌಡ್ರು ಅಂತ ಅದನ್ನ ಎಡಿಟಿಂಗ್ ಮಾಡಿ ತೆಗೆದಾಕ್ಬೇಕು ನೀನು, ಗೊತ್ತಾಯ್ತಾ? ಈಗಲೇ ತೆಗೆದಾಕ್ಬೇಕು, ಗೊತ್ತಾಯ್ತಾ? ಅದಕ್ಕಿಂತ ರಿಯಾಲಿಟಿ ಅವ್ರ ಫ್ಯಾಮಿಲಿ ಹೆಸರು ಹೇಳು ನೀನು. ಯಾಕೆ ಹೇಳ್ತಾ ಇಲ್ಲ ನೀನು? ಅವ್ರ ಫ್ಯಾಮಿಲಿ ಹೆಸರು ಹೇಳು. ಜೈನ್ ಅಂತ ಹೇಳು, ಆಗುತ್ತಾ ನಿನ್ಗೆ? ಹೇಳು. ಅವ್ರ ಹೆಸರು ನೇರವಾಗಿ ಹಿಂದೆಗಡೆ ಹೆಸರು ಹೇಳಕ್ಕಾಗಿಲ್ಲ ಅಂದ್ರೆ ಸರ್ನೇಮ್ ಆದ್ರೂ ಹೇಳು. ಅದು ಬಿಟ್ಬಿಟ್ಟು ಗೌಡ್ರೆ ನಿಕ್ಕಿದ್ರ ನಿನ್ಗೆ ಅಯೋಗ್ಯ ತಂದು. ನೀನು ಸಂಜೆ ಆಗಿದ್ರೆ ಇಷ್ಟೊಂದು ಫೇಮಸ್ ಆಗ್ತಿರ್ಲಿಲ್ಲ. ಕೂಕು FM ಅಲ್ಲಿ ಕತೆ ಹೇಳೋದು ನನ್ನ ಮಗ ನೀನು, ಗೊತ್ತಾಯ್ತಾ? ನೀನು ಸಮೀರ್ ಆಚಾರ್ಯ ಆಗಿದ್ರು ಇಷ್ಟೊಂದು ಪ್ರಚಾರ ಸಿಗ್ತಾರಲ್ಲ. ನೀನು ಸಮೀರ್ ಮುಲ್ಲಾ ಆಗಿರೋದಕ್ಕೆ ಇಷ್ಟೊಂದು ಪ್ರಚಾರ ಸಿಗ್ತದೆ. ಈ ಪ್ರಚಾರ ತಗೊಂಡು ನೀನು ಯೂಟ್ಯೂಬ್ ಅಲ್ಲಿ ಕೋಟಿಗಟ್ಟಲೆ ವ್ಯೂಸ್ ಮಾಡ್ಕೊಂಡು 10 ಲಕ್ಷ ದುಡ್ಡು ಮಾಡಕ್ ಯೂಸ್ ಮಾಡೋ ನೀನು. ಹಂಗಿದ್ರೆ ಬಾರ, ಇಲ್ಲೇ ಇದೀನಿ, ಇಲ್ಲೇ ಹೋರಾಟಕ್ಕೆ ನಿಂತ್ಕೊಂತೀನಿ ಬಾ. ನೀನ್ ಅಕಸ್ಮಾತ್ ಅರೆಸ್ಟ್ ಆದ್ರೆ ಬಿಡ್ಸ್ಕೊಂಬರೋ ಜವಾಬ್ದಾರಿ ನಂದು, ಲಾಯರ್ ಆಗಿ, ಆಸ್ ಎ ಲಾಯರ್ ಆಗಿ, ಗೊತ್ತಾಯ್ತಾ? ನೀನ್ ಹೋರಾಟಕ್ಕಿಳಿ, ಬೀದಿಗಿಳಿ. ಈಗಿರೋ ಸಾಮಾಜಿಕ ಸಮಸ್ಯೆಗಳಿಗೆ ನೀನ್ ಬೀದಿಗಿಳಿ. ನಿನಗೇನಾದ್ರು ಪೊಲೀಸ್ನವ್ರಿಂದ ತೊಂದರೆ ಆದ್ರೆ, ಅರೆಸ್ಟ್ ಆದ್ರೆ ನಾನು ಬೇಲ್ ಕೊಟ್ಟು ಬಿಡ್ಸ್ಕೊಂಬರಕ್ಕೆ ನಾನು ಲಾಯರ್ ಮಂಜಣ್ಣ ಇದ್ದೀನಿ, ಗೊತ್ತಾಯ್ತಾ? ಇದೇ ಸೌಜನ್ಯ ವಿಚಾರವಾಗಿ, ಇದೇ ಸೌಜನ್ಯ ಮನೆಯಿಂದ ಹಿಡಿದು ಬೆಂಗಳೂರು ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡಿದಾರೆ ಯಾರಲ್ಲೇ? ಅಯೋಗ್ಯ, ಗೊತ್ತಲ್ಲ ನಿನ್ಗೆ? KRS ಪಕ್ಷದವರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇದೇ
ಸೌಜನ್ಯ ಮನೆಯಿಂದ ಹಿಡಿದು ಬೆಂಗಳೂರು ವಿಧಾನಸೌಧದಕ್ಕೂ ಪಾದಯಾತ್ರೆ ಮಾಡಿದ್ರಲ್ಲ, ಬಿಸಿಲು ಮಳೆ ಅಂದಿರಲೇ. ನೀನೇನೋ ಮಾಡಿದ್ಯಾ ನೀನು? ಏನೋ ನಿನ್ ಡೆಡಿಕೇಶನ್, ಸಮಾಜಕ್ಕೆ ಏನೋ ನಿನ್ ಕೊಡುಗೆ ಏನೋ ಕೊಟ್ಟಿದ್ಯಾ ನೀನು? ಸುಮ್ನೆ ಬಂದು ಕೂಕು FM ಕಥೆನ ನೀಟಾಗಿ ಇಂದ್ರ ಚಂದ್ರ ಅಂತ ಬಿಂಬಿಸ್ಬಿಟ್ಟು ನೀನ್ ಕತೆ ಹೇಳ್ಬಿಟ್ಟು ಕೋಟಿಗಟ್ಟಲೆ ವ್ಯೂಸ್ ಮಾಡ್ಕೊಂಡ್ಬಿಡೋದಲ್ಲ. ಬಾರಮ್ಮ ಬೀದಿ ಗಿಳಿ ಹೋರಾಟಕ್ಕೆ. ಇವತ್ತಿನ ದಿವಸ ಎಷ್ಟೋ ಸಂಘಟನೆಗಳಿಗೆ, ಎಷ್ಟೋ ಪಕ್ಷಗಳಿಗೆ, ಸ್ಥಳೀಯ ಪಕ್ಷಗಳಿಗೆ ನಾನು ಲೀಗಲ್ ಅಡ್ವೈಸರ್ ಆಗಿದ್ದೀನಿ. ಅಕಸ್ಮಾತ್ ಅವ್ರನ್ನೇನಾದ್ರು ಪೊಲೀಸ್ ಅರೆಸ್ಟ್ ಮಾಡಿದಾಗ ಬಿಡಿಸ್ಕೊಂಡ್ ಬರ್ತೀನಿ, ಗೊತ್ತಾಯ್ತಾ? ನೀನು ಬಿಡಿಸ್ಕೊಂಡ್ ಬರ್ತೀನಿ. ನೀನು ಬಾ ಬೀದಿಗಿಳಿ, ಹೋರಾಟ ಮಾಡು, ನೀನು ಬೆಳಿ, ಗೊತ್ತಾಯ್ತಾ? ಆದ್ರೆ ನಿನ್ಗೆ ಏನಾದ್ರು ತೊಂದ್ರೆ ಆದ್ರೆ ನಾನು ಬಿಡಿಸ್ಕೊಂಡ್ ಬರ್ತೀನಿ. ಅದು ಬಿಟ್ಟು ನೀನ್ ಈಗಲೇ ಈ ವಿಡಿಯೋದಲ್ಲಿ ಐತಲ್ಲ ಏನು ಗೌಡ್ರು ಫ್ಯಾಮಿಲಿ ಅಲ್ಲ, ಮಂಗ್ಳೂರ ಗೌಡ್ರು ಯಾವ್ದೋ ಬರ್ತದ್ಲೇ, ಧರ್ಮಸ್ಥಳ ಕಡೆ ಗೌಡ್ರು ಎಲ್ಲ ಬರ್ತಾರೆ. ಇಲ್ಲಿ ಬರೋದೇನಿದ್ರು ಹೆಗ್ಡೆಯರ್ ಫ್ಯಾಮಿಲಿ, ಆಚಾರ ಫ್ಯಾಮಿಲಿ, ಶೆಟ್ಟಿ ಫ್ಯಾಮಿಲಿ, ಇವು ಬರೋದು. ಗೌಡ್ರ ನಿಕ್ಕಿದ್ರೆ ನಿನ್ಗೆ ಬೆಂಗಳೂರು ಕೊಟ್ಟದವ್ರು ಕೆಂಪೆ ಗೌಡ್ರು ಕಣಲೆ ಲೋಡಕ್ಕೆ ಬಾಲ್, ಗೊತ್ತಾಯ್ತಾ? ಫಸ್ಟ್ ಇವಾಗ ಇದೇ ವಿಡಿಯೋದಿಂದ ನೀನು ಗೌಡ್ರು ಅನ್ನೋ ಪದನ ತೆಗಿಬೇಕು, ಇಲ್ಲ ಅಂದ್ರೆ ನಿನ್ ಮೇಲೆ ನಾನು FIR ಮಾಡಿಸ್ತೀನಿ. ಹುಷಾರ್.